ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನ್ಯೂ ಇಯರ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರೆಸಲ್ಯೂಷನ್ ಬಂದು ನನ್ನದು ಏನಂತ ಹೇಳೋದು ಅಂದರೆ, ವ್ಲಾಗು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಟಿ ಕೊಡೋಣ. ವಾರಕ್ಕೆರಡು ಈಗ ಹೊಸ ವರ್ಷದ ಮೊದಲನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈಗ 8 o'clock ಫೋನ್ ಬಂತು. ನಾನು ಓಕೆ 10 ನಿಮಿಷ ಟೈಮ್ ಕೊಡು ಹೇಳ್ತೀನಿ ಅಂದೆ. 10 ನಿಮಿಷದಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟೆ. ರೆಡಿ ಹೊರಡೋಣ ಅಂದೆ. ಅಕ್ಕ ಇನ್ನೊಂಚೂರು ನಿಧಾನಕ್ಕೆ ಬಾಕ ಅಕ್ಕ, ಸೈಡ್ಗೆಲ್ಲ ಹೋಗಕ್ಕ. ನೋಡಿದ್ರ ಹೆಂಗೆ ಬೇಕು ಹಂಗೆ ವಿತೌಟ್ ಇಂಡಿಕೇಟರು ಎಳೆದು ಬಿಡ್ತಾರೆ, ಹೆಂಗೆ ಬೇಕು ಹಂಗೆ. ಸಖತ್ ಖುಷಿ ಆಗ್ತಾ ಇದೆ ಗುರು ರೋಡಲ್ಲಿ ಓಡ್ಸೋಕ್ಕೆ. ಆದರೆ ಅಷ್ಟೇ ಹುಷಾರಾಗಿರಬೇಕು ಇಂಥ ರೋಡ್ಗಳಲ್ಲಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್ ಮಾತಾಡ್ತಾ ಇರೋದು. ಇವತ್ತು ನಾನು ಒಂದು ಸ್ಮಾಲ್ ರೈಡ್ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನ್ಯೂ ಇಯರ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ರೈಡ್ ಇದು. ಇವತ್ತೇ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾಳೆ ಮಾರ್ನಿಂಗ್ ಇಲ್ಲ ನಾಳೆ ಸಾಯಂಕಾಲದೊಳಗಡೆ ಈ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಈ ವರ್ಷದ ರೆಸಲ್ಯೂಷನ್ ಬಂದು ನನ್ನದು ಏನಂತ ಹೇಳೋದು ಅಂದರೆ, ವ್ಲಾಗು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಟಿ ಕೊಡೋಣ. ವಾರಕ್ಕೆರಡು ಕಂಟಿನ್ಯೂಸ್ ಆಗಿ ವ್ಲಾಗ್ ಕೊಡೋಣ ಅಂತ ನಾನಿದ್ದೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ಹಂಗಾಗಿ ನೀವೆಲ್ಲ ಸಪೋರ್ಟ್ ಕೊಡಬೇಕು. ಅದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಂದು ಅಕೌಂಟ್ ಇದೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ, ದಿ ಟಾಕ್ ರೈಡರ್ ಕನ್ನಡಿಗ ಅಂದ್ಬಿಟ್ಟು. ನನಗಿನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಸುಲಭ ಆಗುತ್ತೆ. ಬನ್ನಿ, ಈಗ ಹೊಸ ವರ್ಷದ ಮೊದಲನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈಗ ಇದು ನಮ್ಮನೆ ಹತ್ರನೇ ಇರೋದು, ತುಂಬ ದೂರ ಏನಿಲ್ಲ. ಈ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೊರಡೋದು. ಏನಾದರೂ ರೈಡ್ ಮೋಡ್, ಪೆಟ್ರೋಲ್ ಫ್ಯೂಲ್ ಅಪ್ ಆಗಿದೆ. ಟಾಪ್ ಅಪ್ ಎಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ, ಹತ್ರದ ರೈಡ್ ಅಂದ್ಬಿಟ್ಟು ಪೀಸಾಗಿ ಹೋಗಿ ಪೀಸಾಗಿ ಬಂದ್ಬಿಡೋದು ಅಷ್ಟೇ. ನ್ಯೂ ಇಯರ್ ಅಲ್ಲ, ಏನಾದರೂ ಒಂದು ಪ್ಲ್ಯಾನ್ಸ್ ಇಲ್ಲ ಆದರೆ ವೇಸ್ಟ್ ಅನಿಸುತ್ತೆ. ಅದಕ್ಕೋಸ್ಕರ ಇದು ಪ್ಲ್ಯಾನು ದಿಢೀರಂತ ಪ್ಲ್ಯಾನ್ ಆಗಿದ್ದು. ಬೆಳಗ್ಗೆ 8 o'clock ಫೋನ್ ಬಂತು. ನಾನು ಓಕೆ 10 ನಿಮಿಷ ಟೈಮ್ ಕೊಡು ಹೇಳ್ತೀನಿ ಅಂದೆ. 10 ನಿಮಿಷದಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟೆ. ರೆಡಿ ಹೊರಡೋಣ ಅಂದೆ. ಅವನು ಬಾ ರೆಡಿ ಅಂದ. ಆಲ್ರೆಡಿ ಹೊರಟಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸು ಇವತ್ತಲ್ಲ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಯಾವಾಗಲೂ ವರ್ಕ್ ಆಗುತ್ತೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವತ್ತು ಹೋಗ್ತೀವಿ ಅಂತ. ಅವನು ಆಲ್ರೆಡಿ ಅವ್ನ ಲೊಕೇಶನಲ್ಲಿದ್ದಾನೆ. ಅದಕ್ಕೋಸ್ಕರ ನಾವುಗಳು ಪೀಸಾಗಿ ಹೋಗೋಣ. ನಾನು ದೇವ್ಡ ಕಾಪಾಡಪ್ಪ. ಓ ಶಿಟ್. ಈಗ ಆ್ಯಕ್ಚುಲಿ ಅಫಿಷಿಯಲ್ ಆಗಿ ಕನಕಪುರ ರೋಡ್ ಜಾಯಿನ್ ಆದೆ. ಈಗ ಏನು ಮಾಡೋದು ಅಂದರೆ, ರೋಡು ಅಸಹ್ಯವಾಗಿದೆ ಗುರು, ಇಷ್ಟ ಆಗ್ತಾಯಿಲ್ಲ. ಸ್ಟಾರ್ಟಿಂಗಲ್ಲಿ ಹಂಗಿದೆ, ಹೋಗ್ತಾ ಹೋಗ್ತಾ ಹೆಂಗಿದೆಯೋ ಗೊತ್ತಿಲ್ಲ. ರೀಸೆಂಟಾಗಿ ಏನು ಹೋಗಿಲ್ಲ, ತುಂಬ 1 ವರ್ಷ ಆಗ್ತಾ ಬರ್ತಾ ಇದೆ. ಅವಾಗ ಹೋಗಿದ್ದು, ಇವತ್ತೇ ಹೋಗ್ತಾ ಇರೋದು. ಅದು ಬಿಟ್ಟರೆ ಹಂಗಾಗಿ ಇಲ್ಲಿಂದ ಪರವಾಗಿಲ್ಲ ಗುರು, ಚೆನ್ನಾಗಿದೆ. ಇಲ್ಲಿಂದ ಮಸ್ತಾಗಿದೆ. ಬಟ್ ಎಷ್ಟು ದೂರ ಹೆಂಗಿದೆಯೋ ಗೊತ್ತಿಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ಮನೆ ಒಂದೊಳ್ಳೆ ಸ್ಟ್ರೆಚ್ ಸಿಕ್ಕಿದೆ, ಹೊಡ್ಕೊಳ್ಳೋಣ ಸ್ಟ್ರೆಚ್ನ. ಯಾವ್ದು ಗುರು ಇದು ಬ್ಯಾರಿಕೇಡು? ಅಕ್ಕ ಇನ್ನೊಂಚೂರು ನಿಧಾನಕ್ಕೆ ಬಾಕ. ಇವ್ನು ಹಿಂದೆ ಅವನ ಮುಂದೆ ಅವನ ಗೊತ್ತೇ ಆಗ್ತಾ ಇಲ್ಲ. ಸ್ಟ್ರೆಚ್ ಸಿಕ್ತು ಅಂತ ಹೊಡ್ಕೊಂಡು ಹೋಗಿರ್ತಾನೆ. ನೋಡೋಣ. ಎತ್ತೆತ್ತು ಕುಗ್ತಾ ಐತಲ್ಲ ಗುರು, ಮುಂದೆ ಇದ್ದಾನೆ.
ಅಕ್ಕ ಸೈಡ್ಗಲ್ಲಿ ಹೋಗಕ್ಕ. ನೋಡ್ರಪ್ಪ ಹೈವೇ ರೋಡಲ್ಲಿ ಹೆಂಗ್ ಬರ್ತಾರೆ. ಹೆಲ್ಮೆಟ್ ಹಾಕಲ್ಲ, ಏನಿಲ್ಲ, ಯಾರೇನು ಕೇಳಲ್ಲ ಅವರನ್ನ ಅನ್ಕೊಂಡ್ಬಿಟ್ಟವ್ರೆ. ನಮ್ಮೇಲೆ ಬರ್ತಾರೆ ಗುರು ಆಮೇಲೆ ನಿಂದೆ ತಪ್ಪಿರೋದು ಅಂತ. ಅದಕ್ಕೆ ಹುಷಾರಾಗಿರ್ಬೇಕು. ರೋಡ್ ಮಾತ್ರ ಸಖತ್ತಾಗಿದೆ ಗುರು. ಔಚ್ ಹೇಳಿದ ತಕ್ಷಣ ಹೊಡಿತು ಬೆನ್ನಿಗೆ ಸರಿಗೆ. ರೋಡ್ ಚೆನ್ನಾಗಿದೆ, ಬಟ್ ಜನಗಳು ಅಡ್ಡಾಡ್ ಬರ್ತಾರೆ, ಹುಷಾರಾಗಿ ಓಡಿಸ್ಬೇಕು ಇಲ್ಲಿ, ಅಷ್ಟೇ ಪ್ರಾಬ್ಲಮ್ ಇರೋದು, ಬೇರೆ ಏನಿಲ್ಲ. ಈಸಿ ಟು ಗೋ, ಪೀಸಾಗಿ ಹಿಂಡ್ಕೊಂಡೇ ಹೋಗ್ಬಿಡ್ಬೋದು ಆರಾಮಾಗಿ. ಖಾಲಿನೂ ಇದೆ ಇವತ್ತು, ನ್ಯೂ ಇಯರು, ಎಷ್ಟೋ ಜನಕ್ಕೆ ರಜಾ ಇದೆ, ಆದರೂ ಜನ ಕಮ್ಮಿನೇ ಇದ್ದಾರಪ್ಪ, ಪರವಾಗಿಲ್ಲ. ಅದಕ್ಕೆ ಅದೊಂದು ಒಳ್ಳೆ ಆಯ್ತು ನನಗಂತೂ. ಇಲ್ಲ ಅಂತಿದ್ರೆ ಜನ ಇದ್ದಿದ್ರೆ ಹಿಂಗೆಲ್ಲ ಓಡ್ಸೋಕ್ಕೂ ಆಗ್ತಾಯಿರಲ್ಲ, ಮಜಾನೂ ಬರ್ತಾ ಇರಲ್ಲ ನಮಗೆ. ಹಂಗಾಗಿ ಸಖತ್ ಖುಷಿ ಆಗ್ತಾ ಇದೆ ಇವತ್ತು ಬಂದಿದ್ದು. ತುಂಬ ದಿನ ಬೇರೆ ಆಗಿತ್ತಲ್ಲ ಗಾಡಿ ಎತ್ತಿ, ಅದಕ್ಕೋಸ್ಕರ ಇನ್ನೂ ಖುಷಿ ಆಗ್ತಾ ಇದೆ. ಗಾಡಿ ಎತ್ತಿದ್ರೆ ಇನ್ನೇನು ಸಿಟಿ ಒಳಗಡೆ ಓಡಿಸಿದ್ರೆ ಮಜಾ ಬರಲ್ವಲ್ಲ, ಅದು ಬೇರೆ. ಹಂಗಾಗಿ ಹೈವೇಸ್ ಬಂದ್ರೇ ಮಜಾ. ಅವನು ಹೋಗಲ್ವ, ನಮ್ಮನ್ನು ಹೋಗಕ್ಕೆ ಬಿಡಲ್ಲ. ನೋಡ್ರಪ್ಪ, ರೋಡಿಂದ ಹೈವೇಲಿ ಬರ್ತೀವಿ, ಅಲ್ಲಿ ಕನೆಕ್ಟ್ ಆಗುತ್ತೆ. ಅದು ಕನಕಪುರ ರೋಡಿಗೆ ಕನೆಕ್ಟ್ ಆಗುತ್ತೋ ಇಲ್ಲಿ ಹೋಗುತ್ತಿಲ್ಲ. ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಕನಕಪುರ ಕಡೆಗೆ ಅಂದ್ಬಿಟ್ಟು. ಒಳ್ಳೊಳ್ಳೆ ಸ್ಟ್ರೆಚ್ ಮಾತ್ರ ಹೊಡೆದ್ವಿ ಇವತ್ತು. ಆ್ಯಕ್ಚುಯಲ್ ಫನ್ ಮಾಡಿದ್ದೀವಿ ನೀಟಾಗಿ. ನಿಲ್ಸಿರೋದೆ 2 ಟೈಮ್ಸ್. ಸುಮ್ಮನೆ ಅದೇನದು ಅವನು ಫಸ್ಟು ನಾನು ಸ್ಟ್ರಾಪ್ ಹಾಕೊಳಕ್ಕೆ ಅಂದ್ಬಿಟ್ಟು ನಿಲ್ಲಿಸಿದ್ದೆ. ಅವಾಗ ಗ್ಯಾಪಲ್ಲಿ ಮುಂದೆ ಹೋಗಿದ್ದ, ಅವ್ನು ವೆಯ್ಟ್ ಮಾಡ್ದೆ. ಇವಾಗ ಗ್ಯಾಪಲ್ಲಿ 2 ಮಿನಿಟ್ಸ್ ಅಷ್ಟೇ, 1:30 ಸಖತ್ತಾಗೋಯ್ತು ಮಾತ್ರ ಗಾಡಿ. ಪಾಂಡ ಸೂಪರ್, ಕೀಪ್ ಇಟ್ ಅಪ್. ಏನು ಕ್ರೇಜಿಯಾಗಿ ಹೊಡಿಯೋಣ ನಿನ್ನ ಜೊತೆ, ಮಸ್ತ್ ಮಜಾ ಮಾಡ್ಬೋದು ಮಾತ್ರ. ಕ್ರೇಜಿಯಾಗಿದೆ ಗುರು ವೆದರು. ಬಿಸಿಲು ಇದೆ, ಚಳಿ ಗಾಳಿನೂ ಹೊಡಿತಾ ಇರೋದ್ರಿಂದ ಒಂಥರ ಏನೋ ಒಂಥರ ಫೀಲು, ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ನೋರಂಗೆ. ಗಾಡಿ ಓಡಿಸ್ತಾ ಇದ್ರೆ ಇನ್ನೂ ಬೇರೆ ಲೆವೆಲ್ ಫೀಲಲ್ಲಿ ಇದ್ದೀವಿ. ಅದಕ್ಕೆ ಅಷ್ಟು ನೀಟಾಗಿ ಎಂಜಾಯ್ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ಇನ್ನೇನು ಕನಕಪುರ ಹತ್ತತ್ರ ಬಂದ್ವಿ ಅನಿಸುತ್ತೆ, ನೋಡಬೇಕು. ಮಾತ್ರ ಒಳ್ಳೆ ಸ್ಟ್ರೆಚ್ ಹೊಡೆದಿದ್ದೀವಿ ಗುರು ಇವತ್ತು, ಮಾತ್ರ ಮರೆಯೋಂಗಿಲ್ಲ. ಕ್ರೇಜಿ ಇವತ್ತು. ಈಗ ನಾವು ಕಬ್ಬಾಳ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಒಂದೇ ಗಾಡಿ ಹೊರಟಿದ್ದೀವಿ. ಈಗ ಒಂದು ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ನನ್ನ ಗಾಡಿ ಅಲ್ಲೇ ನಿಲ್ಲಿಸಿದ್ದೀನಿ, ನನ್ನ ಫ್ರೆಂಡಿಗೆ ಬೇಕು ಅಂದ, ಹಾಗಾಗಿ ಆ ಗಾಡಿ ನಿಲ್ಲಿಸ್ಬಿಟ್ಟು ಈ ಗಾಡೀಲಿ ಬಂದಿದ್ದೀವಿ. ಇದು ಮಾತ್ರ ಗನ್ ಗಾಡಿ ಗುರು, ಹೆಂಗೆ ಬೇಕು ಹಂಗೆ ಎಳ್ಕೋಬೋದು ನೀಟಾಗಿ. ಟ್ರಿಯಾಂಪ್ ಈಸ್ ಆಲ್ವೇಸ್ ಟ್ರಿಯಾಂಪ್ ಅಂತಾರಲ್ಲ, ಆ ಥರ ಗಾಡಿ ಇದು. ನನಗಂತೂ ಈ ಗಾಡಿ ಓಡ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ನಿಂಬಲಾಗಿದೆ ಗುರು. ಜೊತೆಗೆ ಈ ಗಾಡಿ ಹೆಂಗೆ ಬೇಕೋ ಎಳಿಬೇಕು ಅನ್ಸುತ್ತೋ ಹಂಗೆ ಎಳ್ಕೊಂಡು ಗಾಡಿನ ಪೀಸಾಗಿ ಎತ್ಕೊಂಡು ಹೋಗ್ಬೋದು. ಎಷ್ಟನೇ ಗೇರಲ್ಲಿದ್ದರೂ ಗಾಡಿ ಪಿಕಪ್ ಎತ್ಕೊಳುತ್ತೆ. ಎಲ್ಲ ಗಾಡಿಗಳ ಥರ ಸ್ಲೋವಾಗಿ ಎತ್ಕೊಳಲ್ಲ. ಈಗ ಇಲ್ಲಿಂದನೇ ಬೇಕು ಅಂದರೆ ಇಲ್ಲಿಂದನೇ ಎತ್ಕೊಳುತ್ತೆ ಗಾಡಿ. ಅದೇ ಈ ಗಾಡಿ ಸ್ಪೆಷಾಲಿಟಿ, ಹೆವಿ ಇಷ್ಟ ಆಗುತ್ತಪ್ಪ. ಆಮೇಲೆ ಈಗ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಹೊಸ ವರ್ಷದಲ್ವಾ,
ನನ್ನ ಪ್ರಕಾರ ಜನ ಇರ್ತಾರೆ ಅಂತ, ಇರಬಾರ್ದು ಅಂತ ನಮಗೆ ಇರಬಾರ್ದು ಅಂತ ನಾವು ಇದ್ರೆ ಒಳ್ಳೆ ದರ್ಶನನೂ ಆಗಲ್ಲ, ಅದೇ ಬೇಜಾರು. ರುಬ್ಬಕ್ಕೆ ಇಷ್ಟ, ಆದರೆ ರುಬ್ಬಕ್ಕೆ ಮನಸ್ಸಿಲ್ಲ ಇವಾಗ ಬೆಳಗ್ಗೆಯಿಂದ ರುಬ್ಬಾಡಿ ಈ ಗಾಡಿಗೆ ಇನ್ನೂ ಸೆಟ್ ಆಗ್ಬೇಕು ನಾನು. ಮತ್ತೆ ಈಗ ಇಷ್ಟೋ ತನಕ ಆ ಗಾಡಿ ಓಡಿಸ್ಕೊಂಡು ಬಂದಿದ್ದಲ್ವಾ, ಈ ಗಾಡಿಗೆ ನಾನು ಇನ್ನೂ ಸೆಟ್ ಆಗಿಲ್ಲ. ಈ ಗಾಡಿಗೆ ಸೆಟ್ ಆದಮೇಲೆ ಹೊಡಿಬೋದು ಆರಾಮಾಗಿ. ಅದಕ್ಕೆ ಇದೇನು 140+ ಈಸಿಯಾಗಿ ಹಿಡಿಯುತ್ತೆ. ಇದೇನು ತೊಂದರೆನೇ ಇಲ್ಲ ಈ ಗಾಡಿಗೆ, ಏನು ಲೆಕ್ಕನೇ ಇಲ್ಲ ಈ ಗಾಡಿಗಿದು, ಅಂಥ ಗಾಡಿ ಇದು. ನಿಂಬಲ್ಲು 5th ಗೇರಲ್ಲಿ ಇದೀನಿ ಗುರು. ಎಷ್ಟು ನೀಟಾಗಿ ಎತ್ಕೊಂಡಿದೆ ಗಾಡಿ. ಗೇರ್ ಕಮ್ಮಿ ಮಾಡು ಅಂತ ಕೇಳೋದೇ ಇಲ್ಲ ಈ ಗಾಡಿ. ನಮ್ಮ ಗಾಡಿಗಳಾದರೆ ಆಗಲ್ಲ ಗುರು, ನೀನು ಕಮ್ಮಿ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನಾನು ಹೋಗಲ್ಲ ಅಂತವೆ. ಈ ಗಾಡಿ ಹಂಗಲ್ಲ, ನೀಟಾಗಿ ಎತ್ಕೊಳುತ್ತೆ. ಇಲ್ಲಿ ಅಟ್ಲೀಸ್ಟ್ ಹೊಡಿಬಹುದು ಅಂದ್ಕೊಂಡಿದ್ದೀನಿ. ನೋಡೋಣ ರೋಡ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್. ನಾವೇನು ಕರೆಕ್ಟಾಗಿರ್ತೀವಿ, ಪಕ್ಕದಲ್ಲಿ ಬರ್ತಾರಲ್ಲ ಗುರು ಅವ್ರು ಸರಿ ಇರಲ್ಲ, ಅವ್ರ ಹತ್ರ ಹುಷಾರಾಗಿರ್ಬೇಕು ನಾವು. ನೋಡಿದ್ರ ಹೆಂಗೆ ಬೇಕೋ ಹಂಗೆ ವಿತೌಟ್ ಇಂಡಿಕೇಟರು ಎಳೆದು ಬಿಡ್ತಾರೆ, ಹೆಂಗೆ ಬೇಕೋ ಹಂಗೆ. ನಾವು ಹುಷಾರಾಗಿರ್ಬೇಕಷ್ಟೇ ಅದರಲ್ಲಿ. ಗಾಡಿ ಮಾತ್ರ ಬೆಂಕಿ ಗುರು, ಪೀಸಾಗಿ ಎಳಿಬೋದು, ಕಾರ್ನರಿಂಗು ಎತ್ಕೋಬೋದು ಇದರಲ್ಲಿ. ನನ್ನ ಗಾಡಿ ವೆಯ್ಟ್ ಫೀಲ್ ಆಗುತ್ತೆ, ಈ ಗಾಡಿ ವೆಯ್ಟೇ ಫೀಲ್ ಆಗಲ್ಲ. ಹಿಂದೆ ಎಳಿಬೇಕಾದ್ರೆ ಮಾತ್ರ ಎಲ್ಲ ಗಾಡಿ ಫೀಲ್ ಆಗುತ್ತೆ, ಅದೆಲ್ಲ ಗಾಡಿ ಪ್ರಾಬ್ಲಮ್ ಅದು ನಮ್ಗೆಲ್ಲರಿಗೂ. ಅದು ಬಿಟ್ಟರೆ ಈ ಗಾಡಿ ಮಾತ್ರ ಬೆಂಕಿ, ಪೀಸ್ ಆಫ್ ಕೇಕ್ ಅಂತಾರಲ್ಲ ಆ ಥರ ಇದು. ಬ್ರೇಕಿಂಗು ಸಖತ್ತಾಗಿದೆ, ವೈಬ್ರದು ಒಳ್ಳೆ ಬ್ರೇಕ್ ಸಿಸ್ಟಮ್ಮು ಕೊಟ್ಟವ್ರೆ, ಸ್ಮೂತಾಗಿದೆ ಗುರು ಗಾಡಿ. ಕಮ್ಮಿನೇ ಓಡಿರೋದು ಅದು, ಹಂಗಾಗಿ ಜೊತೆಗೆ ಒಬ್ಬೊಬ್ರು ಹಿಂಗೆ ಮೇಂಟೈನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡು ಆಗುತ್ತೆ ಗಾಡಿಗಳು. ಮಾತ್ರ ಬೆಂಕಿ ಗಾಡಿಗಳು ಇದು. ಇನ್ನೂ ಎಷ್ಟು ಕಿಲೋಮೀಟ್ರ್ ಐತಾ? 4.5 ಕಿಲೋಮೀಟ್ರ್ ಇದೆ ಇನ್ನು. ಇಂಥ ಲೊಕೇಶನಲ್ಲಿ ಗಾಡಿ ಓಡಿಸೋ ಮಜಾ ಬೇರೆ ಲೆವೆಲ್ ಇರುತ್ತೆ ಗುರು. ಯಾಕೆ ಅಂದರೆ ಈ ಚಳಿ ಹೊಡಿತಾ ಇದೆ ಗುರು, ಬಿಸಿಲು ಹಂಗೆ ಹೊಡಿತಾ ಇದೆ, ಚಳಿನೂ ಹಂಗೆ ಇದೆ. ಬಟ್ ವೆದರು ಕಂಡೀಷನ್ನು ಚೆನ್ನಾಗೇ ಇದೆ. ಗಾಡಿ ಓಡ್ಸೋಕ್ಕೆ ಇಂಥ ರೋಡು ತುಂಬ ಖುಷಿ ಕೊಡುತ್ತೆ. ಹಂಗಂದಿದ ತಕ್ಷಣ ನೋಡ್ರಿ ಹಳಾದ ರೋಡ್ ಬಂದ್ಬಿಡ್ತವೆ, ಮತ್ತು ಸರಿ ಹೋಯ್ತದೆ. ಮಾತ್ರ ಗಾಡಿನೂ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ, ಓಡ್ಸೋಕ್ಕೆ ಬೆಂಕಿ ಆಗಿದೆ ಗುರು ಗಾಡಿ ಮಾತ್ರ. ಓಡ್ಸೋಕ್ಕೆ ಸಾಕಾದ ನಿಂಬಲ್ ಆಗಿದೆ ಬೇರೆ. ಸಖತ್ ಖುಷಿ ಆಗ್ತಾ ಇದೆ ಗುರು ಈ ರೋಡಲ್ಲಿ ಓಡ್ಸೋಕ್ಕೆ. ಆದರೆ ಅಷ್ಟೇ ಹುಷಾರಾಗಿರಬೇಕು ಇಂಥ ರೋಡ್ಗಳಲ್ಲಿ. ನನಗೆ ಯಾಕೋ ಇವಾಗ ಡೌಟ್ ಹೊಡಿತಾ ಇದೆ, ದೇವಸ್ಥಾನ ತೆಗ್ದಿದೆಯೋ ಇಲ್ವೋ ಅಂತ. ಇವತ್ತು ನ್ಯೂ ಇಯರು, ಬುಧವಾರ ಬೇರೆ. ನನ್ನ ಫ್ರೆಂಡು ಜನ ಇರಲ್ಲ ಅಂದ, ಒಬ್ಬರು ಓಡಾಡ್ದಿಲ್ಲ ಆ ಲೆವೆಲ್ಗೆ. ಅದೇ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ಯಾವುದೋ ಒಂದೇ ಒಂದು ಕಾರ್, ಅವಾಗಿಂದ ಇವಾಗ್ಲವರೆಗೂ ಇದೊಂದೇ ಕಾರ್ ಬಂದಿದ್ದು.
ನಮ್ಮ ಆಪೋಸಿಟಲ್ಲಿ, ಬೇರೆ ಯಾವುದೂ ಇಲ್ಲ. ನೋಡೋಣ ಏನೇನಾಗುತ್ತೆ. ಈ ವ್ಲಾಗಿಗೆ ಇಷ್ಟ. ನೀವೇನಾದ್ರು ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದೆನ್ ಬಾಯ್ ಬಾಯ್.